ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬಾಲಿಂಜರ್ ಬ್ಯಾಂಡ್ ಆಪ್ಷನ್ ಸೆಲ್ಲಿಂಗ್ ಇಂಟ್ರಾಡೇ ಸ್ಟ್ರಾಟಜಿ ಬಗ್ಗೆ ಕಲಿತೀವಿ. ಓಕೆ, ಅದಕ್ಕೆ ಮುಂಚೆ ಬಂದ್ಬಿಟ್ಟು ಯಾವ ಕಾರಣಕ್ಕೋಸ್ಕರ ಅಂತಂದರೆ, ನೋಡಿ, ಆಪ್ಷನ್ ಸೆಲ್ಲಿಂಗ್ ಆಗಲಿ ಆಪ್ಷನ್ ಬೈಯಿಂಗ್ ಆಗಲಿ ಯಾವುದಾದ್ರೂ ಮಾಡಿದ್ರು ಓಕೆ. ಬಟ್ ಇತ್ತೀಚೆಗೆ ದಿನಗಳಲ್ಲಿ ಏನಾಗಿದೆ ಅಂದರೆ, ಆಫ್ಟರ್ ಕೋವಿಡ್ ಟೈಮಲ್ಲಿ ತುಂಬ ಪಾರ್ಟಿಸಿಪೇಷನ್ ತುಂಬ ಅತಿ ಹೆಚ್ಚು ಆಗಿರೋದ್ರಿಂದ ಏನಾಗ್ತದೆ, ವಾಲಟಿಲಿಟಿ ಅತಿ ಹೆಚ್ಚಿದೆ. ಇವನ್ ನಾವು ಡೈರೆಕ್ಷನಲ್ ಟ್ರೇಡಿಂಗ್ ತಗೊಳ್ಳುವಾಗ ಸ್ಟ್ರಾಟಜಿನ ಯೂಸ್ ಮಾಡುವಾಗ ವಿತ್ ಹೆಡ್ಜ್ ಯೂಸ್ ಮಾಡಿದ್ರು ಕೂಡ ತುಂಬ ತೊಂದರೆಗಳು ಆಗ್ತಾ ಇದೆ ಆಪ್ಷನ್ ಸೆಲ್ಲರ್ಸ್ಗೆ. ಆ ಕಾರಣಕ್ಕೋಸ್ಕರ ಪ್ರತಿ ಸತಿನೂ ನಾವು ನಾನ್ ಡೈರೆಕ್ಷನಲ್ ಟ್ರೇಡಿಂಗ್ಗಿಂತ ಡೈರೆಕ್ಷನಲ್ ಟ್ರೇಡಿಂಗ್ ಅಡಾಪ್ಟಿವ್ ಆಗೋದು ತುಂಬ ಒಳ್ಳೆಯದಾಗುತ್ತೆ. ರೀಸನ್ ಏನಂತಂದರೆ, ನೀವು ನೋಡ್ಬೋದು, ನಿಫ್ಟಿ 50 ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಪ್ರತಿಯೊಂದೂ ಏನಾಗ್ತದೆ, ವಾಲಟಿಲಿಟಿ ಅತಿ ಹೆಚ್ಚಿದೆ. ಸಡನ್ಲಿ ಸ್ಪೈಕ್ ಅಪ್ ಸೈಡ್ ಹೋಗ್ತದೆ, ಸಡನ್ಲಿ ಡೌನ್ ಸೈಡಲ್ಲೂ ಬರ್ತಾ ಇದೆ ಪ್ರೈಸ್ ಆಗಿ. ಈ ಕಾರಣಕ್ಕೋಸ್ಕರ ಏನಾಗುತ್ತೆ, ನಾನ್ ಡೈರೆಕ್ಷನಲ್ ಟ್ರೇಡರ್ಸ್ಗೆ ತುಂಬ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಪ್ರಾಫಿಟು ಕೂಡ ಅವರ ಅನ್ಕೊಳ್ಳೋಷ್ಟು ಬರೋದು ತುಂಬ ಕಡಿಮೆ ಆಗುತ್ತೆ. ವಿತ್ ಹೆಡ್ಜ್ ಮಾಡುವಾಗ ಏನಾಗುತ್ತೆ, ಹೆಡ್ಜಿಂಗ್ ಕೂಡ ಲಾಸ್ ಆಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿರುತ್ತೆ. ಈ ಕಾರಣಕ್ಕೋಸ್ಕರ ಡೈರೆಕ್ಷನಲ್ ಟ್ರೇಡಿಂಗ್ ಕಲಿಯೋದು ತುಂಬ ಮುಖ್ಯ ಆಗುತ್ತೆ. ಓಕೆ, ಮತ್ತು ಇದು ಬಂದ್ಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಏನಕ್ಕೆ ಅಂತಂದರೆ, ನಾನು ನಿಮಗೆ ಸ್ಕ್ರೀನಲ್ಲಿ ಹೇಳ್ತೀನಿ ಯಾವ ಕಾರಣಕ್ಕೋಸ್ಕರ ನಾವು ಆಪ್ಷನ್ ಸೆಲ್ಲಿಂಗ್ನ ಇದು ಮಾಡ್ತೀನಿ. ಬನ್ನಿ ಸ್ಕ್ರೀನಲ್ಲಿ ಹೋಗಿ ನೋಡೋಣ. ಇವತ್ತು ನಾನು ಹೇಳ್ಕೊಡ್ತಾ ಇರೋ ಸ್ಟ್ರಾಟಜಿ ಬಂದ್ಬಿಟ್ಟು ಬಾಲಿಂಜರ್ ಬ್ಯಾಂಡ್ ಸ್ಟ್ರಾಟಜಿ. ಓಕೆ, ಇದು ಕಂಪ್ಲೀಟ್ಲಿ ಇಂಟ್ರಾಡೇ ಸ್ಟ್ರಾಟಜಿ ಆಗಿರುತ್ತೆ. ಇದರ ಟೈಮ್ ಫ್ರೇಮು 15 ನಿಮಿಷ ಇರುತ್ತೆ. ಆ ಕಾರಣಕ್ಕೋಸ್ಕರ 15 ನಿಮಿಷ ಇರೋದ್ರಿಂದ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡೋದು ತುಂಬ ಯೂಸ್ ಆಗುತ್ತೆ. ಆಪ್ಷನ್ ಬೈಯಿಂಗ್ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಮಾಡಬಾರ್ದು ಅಂತಂದರೆ, ಇಲ್ಲಿ ಏನಾಗುತ್ತೆ, ಆಪ್ಷನ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡೋದ್ರಿಂದ ಆಪ್ಷನ್ ಬೈಯರ್ಸ್ಗೆ ಏನಾಗುತ್ತೆ, ಪ್ರಾಬಬಿಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ರಿಸ್ಕ್ ಅತಿ ಹೆಚ್ಚಿರುತ್ತೆ. ಕೆಲವು ಸತಿ ಏನಾಗುತ್ತೆ, ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗುವಾಗ ಆಪ್ಷನ್ ಬೈಯರ್ಸ್ಗೆ ಏನಾಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಇವನ್ ಅದು ಆಪ್ಷನ್ ಸೆಲ್ಲರ್ಸ್ಗೆ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ಸು ಪ್ರಾಬಬಿಲಿಟಿ ತೀರಾ ಕಡಿಮೆ ಇರುತ್ತೆ. ಮತ್ತು ಈ ಸ್ಟ್ರಾಟಜಿ ಓನ್ಲಿ ಫಾರ್ ಆಪ್ಷನ್ ಸೆಲ್ಲರ್ಸ್ ಮತ್ತು ಆಪ್ಷನ್ ಬಯರ್ಸ್ಗಿಲ್ಲ. ಮತ್ತು ಈ ಸ್ಟ್ರಾಟಜಿ ಎಲ್ಲಿ ಯೂಸ್ ಮಾಡಬೇಕಂದ್ರೆ ಓನ್ಲಿ ಇಂಡೆಕ್ಸಲ್ಲಿ ಮಾತ್ರ, ಅಂದರೆ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ, ಸೆನ್ಸೆಕ್ಸು, ಈ ರೀತಿ ನಾವು ಇಂಡೆಕ್ಸಲ್ಲಿ ಮಾತ್ರ ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಸ್ಟಾಕ್ಸಲ್ಲಿ ಯೂಸ್ ಮಾಡಬಾರ್ದು. ಇದು ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಬಾಲಿಂಜರ್ ಬ್ಯಾಂಡ್ ಸ್ಟ್ರಾಟಜಿಯಲ್ಲಿ. ಬನ್ನಿ ಅದ್ರ ಬಗ್ಗೆ ನಾವು ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ನೋಡೋಣ. ಓಕೆ, ಫಸ್ಟು ಬಾಲಿಂಜರ್ ಬ್ಯಾಂಡ್ ಅಂತಂದರೆ, ಬ್ಯಾಂಡ್ ಅಂತ ಇದರಲ್ಲೇ ಬರುತ್ತೆ, ರೈಟ್? ಈ ರೀತಿ ಬ್ಯಾಂಡ್ಗಳಿರುತ್ತೆ, 3 ಬ್ಯಾಂಡ್ಗಳಿರುತ್ತೆ. ಓಕೆ, ಫಸ್ಟು ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಬ್ಯಾಂಡನ್ನು ನಾವು ಅಪ್ಪರ್ ಬ್ಯಾಂಡ್ ಅಂತ ಕರಿತೀವಿ. ಓಕೆ, ಅಪ್ಪರ್ ಬ್ಯಾಂಡ್ ಅಂತ ಕರಿತೀವಿ ಇದನ್ನು. ಮಿಡಲ್ ಬ್ಯಾಂಡನ್ನು ಮಿಡಲ್ ಬ್ಯಾಂಡ್ ಅಂತ, ಸೆಕೆಂಡ್ ಬ್ಯಾಂಡ್ನ ಮಿಡಲ್ ಬ್ಯಾಂಡ್ ಅಂತ ಕರಿತೀವಿ. ಮೂರನೇ ಕೆಳಗಡೆ ಇರೋದು ಲೋವರ್ ಬ್ಯಾಂಡ್ ಅಂತ ಕರಿತೀವಿ. ಈ 3 ಬ್ಯಾಂಡು ಬಂದ್ಬಿಟ್ಟು ಬಾಲಿಂಜರ್ ಬ್ಯಾಂಡಲ್ಲಿ ತುಂಬ ಮುಖ್ಯ ಆಗುತ್ತೆ. ಓಕೆ, ಈ ಅಪ್ಪರ್ ಬ್ಯಾಂಡು ಮತ್ತು ಲೋವರ್ ಬ್ಯಾಂಡು ಮತ್ತು ಈ ಮಿಡಲ್ ಬ್ಯಾಂಡ್ ಇದೆಯಲ್ಲ, ಇದು 20 ಮೂವಿಂಗ್ ಎವರೇಜ್ ಇರುತ್ತೆ. 20 ಮೂವಿಂಗ್ ಎವರೇಜ್ನ ಮಿಡಲ್ ಬ್ಯಾಂಡ್ ಅಂತ ಕರಿತೀವಿ. ಈಗ ನಾವು ಹೇಗೆ ನಾವು ಟ್ರೇಡ್ ತೊಗೋಬೋದು ಈ 3 ಬ್ಯಾಂಡಲ್ಲಿ ಅಂತ ನೋಡೋಣ. ಫಸ್ಟ್ ಅಪ್ಪರ್ ಬ್ಯಾಂಡು ಮತ್ತು ಮಿಡಲ್ ಬ್ಯಾಂಡು ಮತ್ತು ಲೋವರ್ ಬ್ಯಾಂಡು. ಯಾವಾಗೆಲ್ಲ ಪ್ರೈಸ್ ಬಂದ್ಬಿಟ್ಟು ಈ ಮಿಡಲ್ ಬ್ಯಾಂಡ್ ಮೇಲಿರುತ್ತೋ ಅವಾಗೆಲ್ಲ ನಾವು ಅನ್ಕೋಬೇಕು ಮಾರ್ಕೆಟ್ ಬಂದ್ಬಿಟ್ಟು ಬುಲಿಶ್ ಇದೆ ಅಂತ. ಓಕೆ, ಈ ಪ್ರೈಸ್ ಬಂದ್ಬಿಟ್ಟು ಇದ್ರ ಮೇಲಿದ್ದಾಗ ಏನಾಗುತ್ತೆ, ಬುಲಿಶ್ ಅಂತ. ಆಮೇಲೆ ಈ ಬ್ಯಾಂಡ್ ಹೇಗೆ ವರ್ಕ್ ಮಾಡುತ್ತೆ ಅಂತಂದ್ರೆ, ಈ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಬಂದ್ಬಿಟ್ಟು ಯಾವಾಗಲೂ ರೆಸಿಸ್ಟೆನ್ಸ್ ತರ ವರ್ಕ್ ಮಾಡುತ್ತೆ. ಓಕೆ, ರೆಸಿಸ್ಟೆನ್ಸ್ ತರ ವರ್ಕ್ ಮಾಡುತ್ತೆ. ಮತ್ತೆ ಈ ಲೋವರ್ ಬ್ಯಾಂಡ್ ಯಾವಾಗಲೂ ಸಪೋರ್ಟ್ ತರ ಆಕ್ಟ್ ಮಾಡುತ್ತೆ. ಓಕೆ, ಸಪೋರ್ಟ್ ತರ ಆಕ್ಟ್ ಮಾಡುತ್ತೆ. ಮತ್ತೆ ಈ ಮಿಡಲ್ ಬ್ಯಾಂಡ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ, ಯಾವಾಗೆಲ್ಲ ಪ್ರೈಸ್ ಮೇಲಿರುತ್ತೋ ಅವಾಗ ಬಂದ್ಬಿಟ್ಟು ಇಲ್ಲಿ ಟಚ್ ಆದಾಗ ಇದು ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ ಮಿಡಲ್ ಬ್ಯಾಂಡು. ಯಾವಾಗೆಲ್ಲ ಪ್ರೈಸ್ ಬಂದ್ಬಿಟ್ಟು ಕೆಳಗಡೆಯಿಂದ ಮೇಲೆ ಹೋಗುತ್ತಲ್ಲ, ಅವಾಗ ಇಲ್ಲಿ ಟಚ್ ಮಾಡುತ್ತೆ, ಅವಾಗೆಲ್ಲ ಇದು ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಮಿಡಲ್ ಬ್ಯಾಂಡ್ ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ ಮತ್ತು ಸಪೋರ್ಟ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಮತ್ತು ಇದರಲ್ಲಿ ಹೇಗೆ ನಾವು ಟ್ರೇಡ್ ತಗೋಬೋದು ಅಂತ ನೋಡೋಣ. ನೋಡಿ, ಯಾವಾಗ ಪ್ರೈಸ್ ಇಲ್ಲಿ ಮೇಲಿರುತ್ತೋ ಅವಾಗ ಇಲ್ಲಿ ಹೋಗಿ ಟಚ್ ಆಗಬೇಕು. ಓಕೆ, ಕಂಪಲ್ಸರಿ ಇಲ್ಲಿ ಅಪ್ಪರ್ ಬ್ಯಾಂಡಿಗೆ ಟಚ್ ಆಗಬೇಕು. ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಗಿರಬೇಕು. ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಬಂದಾಗ ನಾವು ಇದ್ರ ಲೋ ಖಂಡಿತವಾಗೂ ಮಾರ್ಕ್ ಮಾಡ್ಕೋಬೇಕು, ಈ ಲೋನ. ಮತ್ತೆ ಯಾವಾಗ ಈ ಲೋನ ಒಂದು 4 ಕ್ಯಾಂಡಲ್ ಒಳಗಡೆ, 4 ಕ್ಯಾಂಡಲ್ ವಿತಿನ್ 4 ಕ್ಯಾಂಡಲ್ ಒಳಗಡೆ ಬ್ರೇಕ್ ಮಾಡುತ್ತೋ, ಇನ್ ಕೇಸ್ ಸೆಕೆಂಡು ಇಲ್ಲೊಂದು ಗ್ರೀನ್ ಬರುತ್ತೆ, ಇಲ್ಲೊಂದು ರೆಡ್ ಬರುತ್ತೆ, ಇದು ಬ್ರೇಕ್ ಮಾಡಿದೆ ಅನ್ಕೊಳ್ಳಿ, ಇದು ಬಂದ್ಬಿಟ್ಟು ನಮ್ಮ ಎಂಟ್ರಿ ಕ್ಯಾಂಡಲ್ ಆಗುತ್ತೆ. ಇದು ಬಂದ್ಬಿಟ್ಟು ನಮ್ಮ
ಎಂಟ್ರಿ, ಸ್ಟಾಪ್ ಲಾಸ್ ಬಂದ್ಬಿಟ್ಟು ಸ್ವಿಂಗ್ ಹೈ ಬಂದ್ಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಓಕೆ, ಮತ್ತೆ ನಮ್ದು ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಇದನ್ನ ನಾವು ಕನ್ಸಿಡರ್ ಮಾಡ್ಬೋದು, ಇಲ್ಲಾಂದ್ರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಕೋಬಹುದು. ಓಕೆ, ಇದು ನಮ್ಮ ಅಪ್ ಸೈಡ್ ಅಲ್ಲಿ ಆಯ್ತು. ಸೇಮ್ ಥಿಂಗ್ ಡೌನ್ ಸೈಡ್ ಅಲ್ಲಿ ಬಂದಾಗ ಇದು ಬಂದ್ಬಿಟ್ಟು ಸಪೋರ್ಟ್ ಆಗಿ ಹೆಲ್ಪ್ ಮಾಡುತ್ತೆ. ಇಲ್ಲಿ ಯಾವಾಗ ಗ್ರೀನ್ ಕ್ಯಾಂಡಲ್ ಆಗುತ್ತೆ ಇದನ್ನ ನಮ್ಮ ಅಲರ್ಟ್ ಕ್ಯಾಂಡಲ್ ಆಗುತ್ತೆ, ಇದ್ರ ಹೈ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಯಾವಾಗ ಈ ಹೈನ ಬ್ರೇಕ್ ಮಾಡುತ್ತೋ ಇದು ನಮ್ಮ ಎಂಟ್ರಿ ಕ್ಯಾಂಡಲ್ ಆಗುತ್ತೆ. ಈ ಸ್ವಿಂಗ್ ಲೋ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಇದು ಈ ರೀತಿ ಮೇಲೆ ಹೋದಾಗ ಫಸ್ಟ್ ಟಾರ್ಗೆಟು ನಮ್ಮ ಮಿಡಲ್ ಬ್ಯಾಂಡ್ ಆಗಿರುತ್ತೆ. ಸೇಮ್ ಮೇಲಿಂದ ಕೆಳಗಡೆ ಬಂದಾಗ ಫಸ್ಟ್ ಟಾರ್ಗೆಟು ನಮ್ಮ ಮಿಡಲ್ ಬ್ಯಾಂಡ್ ಆಗಿರುತ್ತೆ. ಪ್ರೈಸ್ ಬಂದ್ಬಿಟ್ಟು ಕೆಳಗಡೆಯಿಂದ ಮೇಲೆ ಹೋಗುವಾಗ್ಲೂ ಮಿಡಲ್ ಬ್ಯಾಂಡ್ ಬಿಟ್ಟು ಫಸ್ಟ್ ಟಾರ್ಗೆಟ್ ಇರುತ್ತೆ, ಇಲ್ಲ ಟ್ರೈಲ್ ಮಾಡ್ಬೋದು. ಮತ್ತೆ ಇನ್ನೂ ಬೇರೆ ಸಿನಾರಿಯಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಈ ರೀತಿ 3 ಬ್ಯಾಂಡ್ ಇರುತ್ತೆ. ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ಮೇಲಿಂದ ಕೆಳಗಡೆ ಬಂದಿದೆ ಅನ್ಕೊಳ್ಳಿ, ಇಲ್ಲಿ ಬಂದ್ಬಿಟ್ಟು ಸಪೋರ್ಟ್ ತಗೊಂಡಾಗ ಇಲ್ಲಿ ಗ್ರೀನ್ ಕ್ಯಾಂಡಲ್ ಆದಾಗ ಇದ್ರ ಹೈ ಕೂಡ ಮಾರ್ಕ್ ಮಾಡಬೇಕು. ಯಾವಾಗ ಈ ಗ್ರೀನ್ ಕ್ಯಾಂಡಲ್ ಹೈ ಬಂದ್ಬಿಟ್ಟು ಮೇಲೆ ಕ್ಲೋಸ್ ಆಗುತ್ತೋ ಇದು ನಮ್ಮ ಎಂಟ್ರಿ ಕ್ಯಾಂಡಲ್ ಆಗುತ್ತೆ. ಇದು ಸ್ವಿಂಗ್ ಲೋ ಬಂದ್ಬಿಟ್ಟು ನಮ್ಮ ಸ್ಟಾಪ್ ಲಾಸು. ಮತ್ತೆ ಪ್ರೈಸ್ ಮೇಲ್ಗಡೆ ಹೋಗೋ ಚಾನ್ಸಸ್ ತುಂಬಾ ಅತಿ ಹೆಚ್ಚಿರುತ್ತೆ. ಅದೇ ರೀತಿ ಪ್ರೈಸ್ ಕೆಳಗಡೆ ಬಂದು ಕೆಳಗಡೆಯಿಂದ ಇಲ್ಲಿ ಮೇಲ್ ಬಂದು ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಇದೆ ಅಂತ ಅನ್ಕೊಳ್ಳಿ, ರೆಡ್ ಕ್ಯಾಂಡಲ್ ಇದೆ ಅನ್ಕೊಳ್ಳಿ. ರೆಡ್ ಕ್ಯಾಂಡಲ್ ಬಂದ್ಬಿಟ್ಟು ನಮ್ಮ ಅಲರ್ಟ್ ಕ್ಯಾಂಡಲ್, ಇದರ ಲೋ ಬಂದ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಯಾವಾಗ ಈ ಲೋನ ಬ್ರೇಕ್ ಮಾಡುತ್ತೋ ಈ 4 ಕ್ಯಾಂಡಲ್ ಒಳಗಡೆ, ಅವಾಗ ಇದು ನಮ್ಮ ಎಂಟ್ರಿ ಕ್ಯಾಂಡಲ್ ಆಗುತ್ತೆ. ಇದು ನಮ್ಮ ಮತ್ತೆ ಡೌನ್ ಸೈಡ್ ಅಲ್ಲಿ ಹೋಗೋ ಪ್ರಾಬಬಿಲಿಟಿ ತುಂಬಾ ಹೆಚ್ಚಿರುತ್ತೆ. ಇದು ತುಂಬಾ ಮುಖ್ಯವಾಗಿ ಇರುತ್ತೆ. ಯಾವ ಕಾರಣಕ್ಕೋಸ್ಕರ ಆಪ್ಷನ್ ಸೆಲ್ಲರ್ಸ್ ಅಂತಂದ್ರೆ, ಈ ಕೆಲವು ಸರ್ತಿ ಬಂದ್ಬಿಟ್ಟು ಈ ರೀತಿ ಮೇಲೆ ಹೋಗಿ ಸ್ಲೋ ಆಗಿ ಹೋಗಿ ಅದಾದ್ಮೇಲೆ ಕೆಳಗಡೆ ಬೀಳೋ ಚಾನ್ಸಸ್ ಇರೋದ್ರಿಂದ ಇಲ್ಲಿ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡುವಾಗ ಇಲ್ಲಿ ಮೇಲ್ಗಡೆ ಹೋಗುವಾಗ್ಲೂ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡಿದಾಗ ಇದು ಬಂದ್ಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಹಿಟ್ ಮಾಡೋ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ಇವನ್ ನೀವು ಆಪ್ಷನ್ ಬೈಯಿಂಗ್ ಮಾಡಿದ್ರೆ ಏನಾಗುತ್ತೆ, ಆಪ್ಷನ್ ಬೈಯಿಂಗ್ ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ಟಚ್ ಆಗಿ ನಮ್ಮ ಸ್ಟಾಪ್ ಲಾಸ್ ಮಲ್ಟಿಪಲ್ ಟೈಮ್ಸ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಆಪ್ಷನ್ ಬೈಯರ್ಗೆ ಬೆಸ್ಟ್ ಟೈಮ್ ಫ್ರೇಮ್ ಅಂತಂದ್ರೆ 5 ಮಿನಿಟ್ಸ್. ಓಕೆ, ಆ ಕಾರಣಕ್ಕೋಸ್ಕರ ಬಟ್ ಈ 5 ಮಿನಿಟ್ಸ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಯೂಸ್ ಮಾಡಿದಾಗ ಮಲ್ಟಿಪಲ್ ಟೈಮ್ಸ್ ಆಫ್ ನಮಗೆ ಟ್ರೇಡ್ ಸಿಗೋದ್ರಿಂದ ಓವರ್ ಟ್ರೇಡಿಂಗ್ ಆಗೋ ಚಾನ್ಸಸ್ ತುಂಬಾ ಅತಿ ಹೆಚ್ಚಿರೋದ್ರಿಂದ ಇದನ್ನ 5 ಮಿನಿಟ್ಸ್ನ ತುಂಬಾ ಸರ್ತಿ ಟ್ರೈ ಮಾಡಿದ್ದೀನಿ. ಆ ಕಾರಣಕ್ಕೋಸ್ಕರ ಮತ್ತೆ ನೀವು ಟ್ರೈ ಮಾಡಕ್ ಹೋಗ್ಬೇಡಿ. ಇದು ಬಂದ್ಬಿಟ್ಟು 15 ಮಿನಿಟ್ಸ್ ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಯೂಸ್ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ನೀವು ಇದನ್ನ ಫಾಲೋ ಮಾಡೋದು ತುಂಬಾ ಒಳ್ಳೆಯದು. ಬನ್ನಿ ಇವಾಗ ಚಾರ್ಟ್ ಅಲ್ಲಿ ಅದನ್ನ ಹೇಗೆ ನಾವು ಟೆಸ್ಟ್ ಮಾಡೋದು ಮತ್ತೆ ನೋಡೋಣ. ನಿಮ್ಮ ಪ್ರತಿಯೊಂದು ಫ್ರೀ ಡಿಮೆಟ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಖಂಡಿತವಾಗ್ಲಿ ಈ ಬಾಲಿಂಜರ್ ಬ್ಯಾಂಡ್ ಈಸಿಯಾಗಿ ಸಿಗುತ್ತೆ. ನಿಮ್ಮ ಇಂಡಿಕೇಟರ್ ಆಪ್ಷನ್ ಅಲ್ಲಿ ಹೋಗಿ BB ಅಂತ ಟೈಪ್ ಮಾಡಿದ್ರೆ ಬಾಲಿಂಜರ್ ಬ್ಯಾಂಡ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಯಾವುದೇ ರೀತಿ ಚೇಂಜಸ್ ಮಾಡಂಗಿಲ್ಲ. ಓಕೆ, ಇಲ್ಲಿ ಹೋಗ್ಬಿಟ್ಟು ನೀವು ಸೆಟ್ಟಿಂಗ್ ಹೋಗಿ ಸ್ವಲ್ಪ ನೀವು ಕಲರ್ ಮಾತ್ರ ಚೇಂಜ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಬ್ಲ್ಯಾಕ್ ಮಾಡ್ಕೊಳ್ಳೋಣ, ಅವಾಗ ಕ್ಲಿಯರ್ ಆಗಿ ಕಾಣಿಸುತ್ತೆ. ಮತ್ತೆ ಇದು ಬ್ಲೂ ಇರಲಿ, ಸ್ವಲ್ಪ ಕಲರ್ ಮಾತ್ರ ನಾವು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅಷ್ಟೇ. ಓಕೆ, ಇದು ಬಂದ್ಬಿಟ್ಟು 15 ನಿಮಿಷ ಟೈಮ್ ಫ್ರೇಮು. ಈ ರೀತಿ ನೀವು ಸಿಂಪಲ್ ಆಗಿ ಇದು ನಿಮಗೆ ಪ್ರತಿಯೊಂದು ಟರ್ಮಿನಲ್ ಅಲ್ಲೂ ಸಿಗುತ್ತೆ. ಬಾಲಿಂಜರ್ ಬ್ಯಾಂಡ್ ಫ್ರೀ ಆಗಿ ಯೂಸ್ ಮಾಡ್ಕೋಬಹುದು. ಓಕೆ, ಇದಕ್ಕೋಸ್ಕರ ನಾವು ದುಡ್ಡು ಯಾವುದು ತಗೊಳಂಗಿಲ್ಲ, ಅಂದ್ರೆ ಕೊಡಂಗಿಲ್ಲ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಫ್ರೀ ಆಗಿ ಸಿಗುತ್ತೆ ನಿಮಗೆ ಈ ಬಾಲಿಂಜರ್ ಬ್ಯಾಂಡ್ ಇಂಡಿಕೇಟರ್. ಇಲ್ಲಿ ಇವಾಗ ನೋಡಿ, ಇಲ್ಲೇ ನಾವು ನೋಡ್ಬೋದು ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಮೇಲೆ ಹೋಗಿದೆ. ಇದು ನಮ್ಮ ಅಲರ್ಟ್ ಕ್ಯಾಂಡಲ್ ಆಯ್ತು. ಇದು ಲೋ ಮಾರ್ಕ್ ಮಾಡ್ಕೊಳ್ಳಿ. ಲೋ ಎಲ್ಲಿ ಮಾರ್ಕ್ ಇಲ್ಲಿ ಆಗಿದೆ, ರೈಟ್, ಇಲ್ಲಿ ಕ್ಲೋಸ್ ಆಗಿದೆ. ಫಸ್ಟ್ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ನೋಡ್ಬೋದು, ಎಲ್ಲೂ ಆಗಿಲ್ಲ. ಇಲ್ಲಿ ಬಂದ್ಬಿಟ್ಟು ನೋಡ್ಬೋದು, ಇಲ್ಲಾಗಿಲ್ಲ. ಬಟ್ ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಲೋ ಕ್ರಾಸ್ ಆಗಿದೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಈ ಕ್ಯಾಂಡಲ್ ಲೋನ ಕ್ಲೋಸ್ ಆಗಿದೆ. ಇದು ನಮ್ಮ ಎಂಟ್ರಿ ಕ್ಯಾಂಡಲ್, ಇದು ನಮ್ಮ ಸ್ಟಾಪ್ ಲಾಸ್. ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಹೋಗಿದ್ದು ಕೂಡ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿರಲ್ಲ, ಡೌನ್ ಸೈಡ್ ಅಲ್ಲಿ ಬಂದಿದೆ. ಅದೇ ರೀತಿ ಅಪ್ ಸೈಡ್ ಅಲ್ಲಿ ನೋಡ್ಬೋದು. ಅಪ್ ಸೈಡ್ ಅಲ್ಲಿ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮ್ಮ ಸ್ಟಾಪ್ ಲಾಸು, ಇದು ನಮ್ಮ ಎಂಟ್ರಿ ಕ್ಯಾಂಡಲ್. ಇದಾದ್ಮೇಲೆ ನೋಡಿ ಅಪ್ ಸೈಡ್ ಹೇಗೆ ಹೋಗಿದೆ ಅಂತ. ಓಕೆ, ನೋಡಿ ಸ್ಟಾಪ್ ಲಾಸ್ ಅಂತೂ ಖಂಡಿತವಾಗ್ಲಿ ಹಿಟ್ ಹಾಗೆ ಆಗುತ್ತೆ. ಬಟ್ ನಮ್ಮ ಸ್ಟಾಪ್ ಲಾಸ್ ಯಾವ ರೀತಿ ಇರುತ್ತೆ ಅಂದ್ರೆ ಜಸ್ಟ್ ಒನ್ ಸ್ವಿಂಗ್ ಮಾತ್ರ ಇರುತ್ತೆ. ನೋಡಿ, ಇಲ್ಲಿ ನಮ್ಮ ಎಂಟ್ರಿ ಕ್ಯಾಂಡಲ್, ಇದು ನಮ್ಮ ಸ್ಟಾಪ್ ಲಾಸ್. ಇಲ್ಲಿ ನೀವು ನೋಡ್ಬೋದು, ಎಂಟ್ರಿ ನಾವು ಇಲ್ಲಿ ತಗೊಂಡಿರ್ತೀವಿ, ಇದ್ರ ಮೇಲೆ ನಾವು ಸ್ಟಾಪ್ ಲಾಸ್ ಇಟ್ಟಿರ್ತೀವಿ. ಇದು ಬಂದ್ಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಸೆಟ್ ಆಗಿದೆ ಫಸ್ಟ್ ಕ್ಯಾಂಡಲ್. ಬಟ್ ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ಬಂದಿರೋದು ಒನ್ ಸ್ವಲ್ಪ ಸ್ಮಾಲ್ ಸ್ಟಾಪ್ ಲಾಸ್ ಹಿಟ್ ಆಗಿದ್ರು ಕೂಡ ನಮಗೆ ಬಿಗ್ ಪ್ರಾಫಿಟ್ ಬರೋ ಚಾನ್ಸಸ್ ತುಂಬಾ ಅತಿ ಹೆಚ್ಚಿರುತ್ತೆ. ಇಲ್ಲೂ ಕೂಡ ನೋಡಿ, ಇದು ನಮ್ಮ ಆಕ್ಚುಲಿ ಆಗಿಲ್ಲ ಅನ್ಸುತ್ತೆ. ಇಲ್ಲಿ ಆಗಿದ್ರು ಕೂಡ ನಮ್ಗೆ ಇದೊಂದು ತುಂಬಾ ದೊಡ್ಡ ಮೂವ್ ಸಿಕ್ಕಿರುತ್ತೆ. ಅದೇ ರೀತಿ ನಾವು ಮತ್ತೆ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ,
ಹೈ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮ್ಮ ಎಂಟ್ರಿ ಕ್ಯಾಂಡಲ್, ಇದು ನಮ್ಮ ಸ್ಟಾಪ್ ಲಾಸು. ಇಲ್ಲಿ ನೋಡಿ ಇಷ್ಟವರೆಗೂ ನಮಗೆ ಪ್ರಾಫಿಟ್ ಸಿಕ್ಕಿದೆ. ಇದೇನು ತುಂಬ ಅಲ್ಲ, ತುಂಬ ದೊಡ್ಡ ಮೂವ್ನ ನಾವು ಈಸಿಯಾಗಿ ಇಲ್ಲಿ ಕ್ಯಾಪ್ಚರ್ ಮಾಡ್ಬೋದು. ಅದೇ ರೀತಿ ನಾವು ಮತ್ತೆ ಹಿಂದೆ ಸ್ವಲ್ಪ ಹೋಗಿ ಬ್ಯಾಕ್ ಟೆಸ್ಟ್ ಮಾಡೋಣ ಎಲ್ಲೆಲ್ಲಾದರೂ. ನೋಡಿ ಇಲ್ಲಿ ಇದು ಹೋಗಿದೆ, ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಇದಲ್ಲೋ ನಮ್ಮ ಸ್ಟಾಪ್ ಲಾಸ್, ಇದು ನಮ್ಮ ಎಂಟ್ರಿ ಕ್ಯಾಂಡಲ್, ಇದು ನಮ್ಮ ಸ್ಟಾಪ್ ಲಾಸ್. ನೋಡಿ ಸ್ಲೋ ಆ್ಯಂಡ್ ಸ್ಟಡಿ ಹೋಗಿ ಮೇಲ್ಗಡೆ ಹೋಗಿದೆ. ಆ ಕಾರಣಕ್ಕೋಸ್ಕರ ಆಪ್ಷನ್ ಸೆಲ್ಲಿಂಗ್ ಮಾಡಿದಾಗ ಸ್ಲೋ ಆ್ಯಂಡ್ ಸ್ಟಡಿ ಕೆಳಗಡೆ ಬಂದಾಗಲೂ ಕೂಡ ನಮಗೆ ಯಾವುದೇ ಸ್ಟಾಪ್ ಲಾಸ್ ಇಟ್ಟಾಗಲ್ಲ, ಈಸಿಯಾಗಿ ನಾವು ಕ್ಯಾಪ್ಚರ್ ಮಾಡ್ಬೋದು. ಅದೇ ನೀವು ಆಪ್ಷನ್ ಬೈಯಿಂಗ್ ಏನಾಗುತ್ತೆ, ರಿಸ್ಕ್ ತುಂಬ ಅತಿ ಹೆಚ್ಚಿರುತ್ತೆ. ಮತ್ತು ಇಲ್ಲಿ ಬಂದಾಗ ಪ್ರೀಮಿಯಮ್ ಏನಾಗುತ್ತೆ, ಆಪ್ಷನ್ ಬೈಯಿಂಗಲ್ಲಿ ಸ್ವಲ್ಪ ಬೇಗ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೀವು ಆಪ್ಷನ್ ಸೆಲ್ಲಿಂಗ್ ಮತ್ತು ಸ್ಟ್ರೈಕ್ ಪ್ರೈಸ್ನ ಹೇಗೆ ಚೂಸ್ ಮಾಡಬೇಕಂತಂದರೆ, ನೀವು ಅಟ್ ದ ಮನಿ ಇಲ್ಲಾಂದರೆ ಇನ್ ದ ಮನಿ ಚೂಸ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಏನಕ್ಕಂತಂದರೆ ಇದು ಒಂದು ಡೈರೆಕ್ಷನಲ್ ಟ್ರೇಡರ್ ನಾವು ಟ್ರೇಡಿಂಗ್ ತೊಗೊಳೋದ್ರಿಂದ ನಮಗೆ ತುಂಬ ಯೂಸ್ ಆಗುತ್ತೆ. ಓಕೆ, ಇಲ್ಲೂ ನೋಡ್ಬೋದು, ಇದು ನಮ್ಮ ಅಲರ್ಟ್ ಕ್ಯಾಂಡಲು, ಇದು ಅಲರ್ಟ್ ಕ್ಯಾಂಡಲ್, ಇಲ್ಲೂ ಆಗಿಲ್ಲ. ಇದು ಮತ್ತೆ ಅಲರ್ಟ್ ಕ್ಯಾಂಡಲ್ ಆಗಿರುತ್ತೆ. ಇದು ನಮಗೆ ಯಾವುದೇ ರೀತಿ ಸಿಕ್ಕಿರಲ್ಲ. ಮತ್ತೆ ಮುಂದೆ ನೋಡೋಣ. ಈ ರೀತಿ ನ್ಯಾರೋ ಆಗಿದ್ದಾಗ ನಾವು ಅವಾಯ್ಡ್ ಮಾಡೋದು ಒಳ್ಳೆಯದು. ಕಾರಣ ಏನಂತಂದರೆ ಇದು ಬಂದ್ಬಿಟ್ಟು ಸೈಡ್ ವೇಸ್ ಮಾರ್ಕೆಟ್ ಆಗೋ ಚಾನ್ಸಸ್ ತುಂಬ ಅತಿ ಹೆಚ್ಚಿರುತ್ತೆ. ನೋಡಿ ಇಲ್ಲಿ ನೋಡ್ಬೋದು, ಇದು ನಮ್ಮ ಅಲರ್ಟ್ ಕ್ಯಾಂಡಲ್, ಇದು ಎಂಟ್ರಿ ಕ್ಯಾಂಡಲ್, ಇದು ನಮ್ಮ ಸ್ಟಾಪ್ ಲಾಸು. ಇದು ಈಸಿಯಾಗಿ ನಾವು ಕ್ಯಾಪ್ಚರ್ ಮಾಡಿದ್ವಿ, ರೈಟ್. ಅದೇ ರೀತಿ ಇಲ್ಲಿ ಮೇಲಿಂದ ಹೋದಾಗ ಇಲ್ಲಿ ನೋಡಿ, ಇದು ನಮ್ಮ ಅಲರ್ಟ್ ಕ್ಯಾಂಡಲ್, ಇದು ನಮ್ಮ ಎಂಟ್ರಿ ಕ್ಯಾಂಡಲ್. ಇದಾದಮೇಲೆ ನೋಡಿ ಹೇಗೆ ನಾವು ಕ್ಯಾಪ್ಚರ್ ಮಾಡಿದ್ವಿ. ಕ್ಯಾಪ್ಚರ್ ಹೇಗೆ ಮಾಡ್ಬೋದು ನೋಡಿ, ಈಸಿ ಅಲ್ಲ. ನೋಡಿ ಇಲ್ಲಿಂದ ಮೇಲೆ ಹೋಗಿದೆ, ಇದು ಒಂದು ನಮ್ಮ ರಿಟ್ರೇಸ್ಮೆಂಟ್ ಆಗಿದೆ. ಇದು ನಮ್ಮ ಅಲರ್ಟ್, ಇದು ಎಂಟ್ರಿ ಕ್ಯಾಂಡಲ್ಲು. ಇದಾದಮೇಲೆ ನೋಡಿ ಎಷ್ಟು ಕೆಳಗಡೆ ಈಸಿಯಾಗಿ ಬಂದಿದೆ. ಈ ರೀತಿ ಈಸಿಯಾಗಿ ನಾವು ಕ್ಯಾಪ್ಚರ್ ಮಾಡ್ಬೋದು. ಓಕೆ, ನಿಮಗೆ ಇದರಲ್ಲಿ ಈ ಮುಖಾಂತರ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಮತ್ತೆ ಪುನಃ ಬೇಕಂತಂದರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡ್ತೀನಿ. ಒಂದೇ ನಿಮಿಷ. ಓಕೆ, ನಿಮಗೆ ಈ ಬಾಲಿಂಜರ್ ಬ್ಯಾಂಡ್ ಸ್ಟ್ರಾಟಜಿ ಬಗ್ಗೆ ಯಾವುದೇ ರೀತಿ ಡೌಟ್ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತುಂಬ ಜನಕ್ಕೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಇನ್ನೊಂದು ಸ್ಟ್ರಾಟಜಿ ಬಗ್ಗೆ ಮಾತಾಡುವ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.